ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಆತ ರಾಜಕಾರಣಿ, ಫೇಮಸ್ ಆಗಿದ್ದದ್ದು ಪವರ್ ಬ್ರೋಕರ್ ಆಗಿ. ರಾಜಕೀಯದಲ್ಲಿ ಪ್ರಚಂಡ, ಎಲ್ಲರಿಗೂ ಮಿತ್ರನಾಗಿದ್ದ, ಯಾರಿಗೂ ಶತ್ರುವಲ್ಲ, ಗ್ಲಾಮರ್ ಜಗತ್ತಿನ ಶೋಮ್ಯಾನ್. ಈಗ ತಿಹಾರ್ ಜೈಲಿನಲ್ಲಿದ್ದಾರೆ ಆತ ಅಮರ್ ಸಿಂಗ್, ಅರ್ಥಾತ್ ದಲ್ಲಾಳಿ ಅಮರ್. ಅಮರ್ ಸಿಂಗ್ ಅಂದ್ರೇನೆ ಹಾಗೆ. ಆತ ಮಾತಿನಿಂದಲೇ ಬೆಳೆದು ಬಂದ ರಾಜಕಾರಣಿ. ಆದರೆ ಇಡೀ ದೇಶವೇ ತಲೆ ತಗ್ಗಿಸುವಂತೆ ಮಾಡಿದ ಸಂಸದರಿಗೆ ಲಂಚ ನೀಡಿದ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ಅಫ್ಕೋರ್ಸ್ ನ್ಯಾಯಾಲಯದಲ್ಲಿ ಆತ ಇನ್ನೂ ಅಪರಾಧಿಯೇನೂ ಆಗಿಲ್ಲ. ಆದರೆ ತನಿಖೆಯಲ್ಲಿ ಆತ ಸಂಸದರಿಗೆ ಲಂಚ ಕೊಟ್ಟ ಕಿಂಗ್ ಪಿನ್ ಅನ್ನೋದು ಬಯಲಾಗಿದೆ. ಅಮರ್ ಸಿಂಗ್ ವಯಸ್ಸು 55 ವರ್ಷ. ಸ್ಥೂಲ ಎನ್ನಿಸುವಂತಹ ದೇಹ, ಚೊಂಬಿನಂತಹ ಕೆನ್ನೆ, ಕುಳ್ಳಗಿನ ದಪ್ಪ ದೇಹ. ಇದಿಷ್ಟು ಅಮರ್ ಸಿಂಗ್ ಔಟ್ಲುಕ್. ಅದ್ಭುತ ಇಂಗ್ಲಿಷು ನಲಿದಾಡುವ ನಾಲಿಗೆ, ಹಿಂದಿಯಲ್ಲೂ ನಿರರ್ಗಳ ಮಾತುಗಾರ. ಬಿಸ್ನೆಸ್ ಮನ್ಗಳು, ಸಿನಿಮಾ ಸ್ಟಾರ್ಗಳ ಜೊತೆ ಸ್ನೇಹ ಸಂಬಂಧ, ರಾಜಕಾರಣಿಗಳಿಗೂ ಪರಮಾಪ್ತ. ಇವಿಷ್ಟು ಬಿಟ್ರೆ ಇವರ ವೈಯಕ್ತಿಕ ವಿಚಾರಗಳು ಹೆಚ್ಚಾಗಿ ಸಿಕ್ಕೋದೇ ಇಲ್ಲ. ಈಗಲೂ ಅಮರ್ ಸಿಂಗ್ ರಾಜ್ಯಸಭಾ ಸದಸ್ಯ, ಸದ್ಯಕ್ಕೆ ತಿಹಾರ್ ಜೈಲಿನ ವಿವಿಐಪಿ ಅತಿಥಿ. ಕಾರಣ ಯುಪಿಎ ಸರ್ಕಾರವನ್ನ ವಿಶ್ವಾಸಮತದಲ್ಲಿ ಗೆಲ್ಲಿಸಲು ಸಂಸದರಿಗೆ ಲಂಚ ಕೊಟ್ಟ ಆರೋಪ. ಅದು 2008ರಲ್ಲಿ ನಡೆದಿದ್ದ ಹಗರಣ. ದೇಶದ ಮಾನ ಮರ್ಯಾದೆ ಹರಾಜಾಗಿ ಹೋಗಿತ್ತು. ಪ್ರಜಾಪ್ರಭುತ್ವದ ಬುನಾದಿಯೇ ಅಲುಗಾಡಿತ್ತು. ಜನ ಓಟು ಕೊಟ್ಟು ಗೆಲ್ಲಿಸಿದವರನ್ನ ನಂಬೋದಾದ್ರೂ ಹೇಗೆ ಅಂತ ಅನುಮಾನ ಪಡೋಕೆ ಕಾರಣವಾಗಿತ್ತು. ಆ ಹಗರಣದ ಹಿಂದಿನ ಸೂತ್ರಧಾರಿ ಅನ್ನೋ ಆರೋಪ ಈಗ ಅಮರ್ ಸಿಂಗ್ ಮೇಲಿದೆ. ಅಮರ್ ಸಿಂಗ್ ರಾಜಕಾರಣದಲ್ಲಿ ಪವರ್ ಬ್ರೋಕರ್ ಎಂದೇ ಚಿರಪರಿಚಿತ. ಆತ ಇದ್ದದ್ದು ಸಮಾಜವಾದಿ ಪಕ್ಷದಲ್ಲೇ. ಮುಲಾಯಂ ಸಿಂಗ್ ಯಾದವ್ಗೆ ಆತ್ಮೀಯ ಗೆಳೆಯ. ಎಸ್ಪಿಯನ್ನು ಹುಟ್ಟು ಹಾಕಿದವರಲ್ಲಿ ಅಮರ್ ಸಿಂಗ್ ಕೂಡ ಒಬ್ಬರು. ಅದೇ ಪಕ್ಷದಿಂದ ಉಚ್ಚಾಟನೆ ಶಿಕ್ಷೆಗೆ ಗುರಿಯಾಗಿ ರಾಜಕೀಯದ ಅಜ್ಞಾತವಾಸದಲ್ಲಿದ್ದರು. ಒಂದು ಕಾಲದಲ್ಲಿ ಎಲ್ಲರಿಗೂ ಬೇಕಾಗಿದ್ದ ಮುಲಾಯಂ ಸಖ್ಯ ಬಿಟ್ಟ ಮೇಲೆ ಯಾರಿಗೂ ಬೇಡವಾದ ಮುಲಾಯಂ ಸಿಂಗ್ ಯಾದವ್ ರಾಜಕೀಯದಲ್ಲಿ ತೆರೆಮರೆಯ ವ್ಯಾಪಾರಿ. ಈಗ ಅಮರ್ ಸಿಂಗ್ ಜೈಲು ಸೇರಿರೋದು ನಾಗರಿಕ ಪರಮಾಣು ಒಪ್ಪಂದದ ವೇಳೆ ಯುಪಿಎ ಪರ ಓಟು ಹಾಕಿಸೋಕೆ ಸಂಸದರಿಗೆ ಲಂಚ ಕೊಟ್ಟ ಆರೋಪದ ಮೇಲೆ. 2008ರ ಜುಲೈ 22ನೇ ತಾರೀಕು ನಮ್ಮ ಪಾರ್ಲಿಮೆಂಟು ನಾಚಿಕೆಗೇಡಿನ ದೃಶ್ಯವೊಂದಕ್ಕೆ ಸಾಕ್ಷಿಯಾಗಿತ್ತು. ಸರ್ಕಾರದ ಭವಿಷ್ಯವನ್ನೇ ಪಣಕ್ಕಿಟ್ಟು ಕೇಂದ್ರ ಸರ್ಕಾರ ಪರಮಾಣು ಒಪ್ಪಂದವನ್ನ ಲೋಕಸಭೆಯಲ್ಲಿ ಮಂಡಿಸಿತ್ತು. ಕಾಂಗ್ರೆಸ್ ಜೊತೆಯಲ್ಲೇ ಇದ್ದ ಎಡಪಕ್ಷಗಳು ದೂರ ಸರಿದಿದ್ದವು. ಬಿಜೆಪಿ ಕೂಡ ವಿರುದ್ಧವಾಗಿತ್ತು. ಆಗ ಸಮಾಜವಾದಿ ಪಕ್ಷ ತಾನಾಗಿಯೇ ಕಾಂಗ್ರೆಸ್ಗೆ ಬೆಂಬಲ ಕೊಡೋಕೆ ಮುಂದೆ ಬಂತು. ಆಗ ಅಖಾಡಕ್ಕಿಳಿದಿದ್ದವರು ಅಮರ್ ಸಿಂಗ್. ಲೋಕಸಭೆಯಲ್ಲಿ ಯುಪಿಎ ಗೆದ್ದಿತ್ತು. ಆದ್ರೆ ಭಾರತದ ಸಂಸದರು ಮಾರಾಟಕ್ಕಿದ್ದಾರೆ ಅನ್ನೋ ಸಂದೇಶ ಎಲ್ಲರಿಗೂ ರವಾನೆಯಾಗಿತ್ತು. 546 ಸದಸ್ಯ ಬಲದ ಲೋಕಸಭೆಯಲ್ಲಿ ಎಡಪಕ್ಷಗಳು ಬೆಂಬಲ ವಾಪಸ್ ತೆಗೆದುಕೊಂಡರೂ ಕೂಡ ಯುಪಿಎ ಪರ 275 ಮತಗಳು ಚಲಾವಣೆಯಾಗಿದ್ದವು. ವಿರುದ್ಧವಾಗಿ 256 ಮತಗಳು ಚಲಾವಣೆಯಾಗಿದ್ದವು. 10 ಸದಸ್ಯರು ತಟಸ್ಥರಾಗುಳಿದು ಪರೋಕ್ಷವಾಗಿ ಯುಪಿಎಗೆ ಸಹಕಾರ ನೀಡಿದ್ದರು. ತಮ್ಮ ತಮ್ಮ ಪಕ್ಷಗಳ ವಿಪ್ ಉಲ್ಲಂಘಿಸಿದ್ದ 12 ಸಂಸದರು ಯುಪಿಎಗೆ ವೋಟ್ ಹಾಕಿದ್ದರು. ಬಿಜೆಪಿಯ 7, ಟಿಡಿಪಿಯ 2, ಜೆಡಿಎಸ್, ಬಿಜೆಡಿ ಮತ್ತು ಅಕಾಲಿ ದಳದ ತಲಾ 1 ಸದಸ್ಯರು ವಿಪ್ ಉಲ್ಲಂಘಿಸಿ ಯುಪಿಎಗೆ ಮತ ಹಾಕಿದ್ದರು. ಕರ್ನಾಟಕದ ಸಂಸದರು ಬೇಲಿ ಹಾರಿದ್ದರು. ಬಿಜೆಪಿ ಸಂಸದರಾದ ಸಾಂಗ್ಲಿಯಾನ, ಕುನ್ನೂರ ಯುಪಿಎಗೆ ವೋಟ್ ಹಾಕಿದ್ದರೆ ಮನೋರಮಾ ಮಧ್ವರಾಜ್ ತಟಸ್ಥರಾಗಿ ಉಳಿದಿದ್ದರು. ಬಿಜೆಪಿಯ ಇನ್ನೊಬ್ಬ ಸಂಸದ ಶ್ರೀಕಂಠಪ್ಪ ಅನಾರೋಗ್ಯದ ನೆಪವೊಡ್ಡಿ ಸಂಸತ್ತಿಗೆ ಬರಲಿಲ್ಲ. ಜೆಡಿಎಸ್ನ ಶಿವಣ್ಣ ಕೂಡ ಯುಪಿಎಗೆ ವೋಟ್ ಕೊಟ್ಟಿದ್ದರು. ಆಗ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಂಸತ್ತಿನಲ್ಲಿ ದುಡ್ಡಿನ ಕಂತೆಗಳ ಪ್ರದರ್ಶನವಾಯಿತು. ಬಿಜೆಪಿಯ ಸಂಸದ ಅಶೋಕ್ ಅರ್ಗಾಲ್ 1,000 ರೂಪಾಯಿಗಳ ನೋಟಿನ ಕಂತೆಯನ್ನ ಪ್ರದರ್ಶಿಸಿದ್ರು. ಸಮಾಜವಾದಿ ಪಕ್ಷದ ಅಮರ್ ಸಿಂಗ್ ಯುಪಿಎ ಪರ ಮತ ಹಾಕಲು ನಮಗೆ 3 ಕೋಟಿ ರೂಪಾಯಿ ಲಂಚ ಕೊಟ್ಟಿದ್ದಾರೆ ಎಂದು ಆರೋಪಿಸಿದರು.
ಇದರಲ್ಲಿ ಅಡ್ವಾನ್ಸ್ ಆಗಿ 1 ಕೋಟಿ ರೂಪಾಯಿ ಕೊಡಲಾಗಿದೆ ಎಂದು ದೂರಿದರು. ಸಂಸದರಿಗೆ ಲಂಚ ಕೊಡಲು ಯತ್ನಿಸಿದ್ದನ್ನು CNN IBN ರಹಸ್ಯ ಕಾರ್ಯಾಚರಣೆಯಲ್ಲಿ ಸೆರೆ ಹಿಡಿದಿತ್ತು. ಅದನ್ನು ಕೂಡ ಸಂಸದೀಯ ಸಮಿತಿ ಪರಿಶೀಲಿಸಿತ್ತು. ಈಗ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಮರ್ ಸಿಂಗ್ ಸಹಚರ ಸಂಜೀವ್ ಸಕ್ಸೇನಾ, ಅಡ್ವಾಣಿ ಸಲಹೆಗಾರ ಸುಧೀಂದ್ರ ಕುಲಕರ್ಣಿ ಮತ್ತು ಬಿಜೆಪಿ ಮುಖಂಡ ಸೋಹೈಲ್ ಹಿಂದೂಸ್ತಾನಿ ಅವರನ್ನು ಆರೋಪಿಗಳು ಎಂದು ಪರಿಗಣಿಸಲಾಗಿತ್ತು. ಆ ದಿನ UPA ಸರ್ಕಾರ ವಿಶ್ವಾಸಮತ ಗೆದ್ದಿತ್ತು. ಆದರೆ ದೇಶದ ಸಂಸತ್ತು ಜನರ ವಿಶ್ವಾಸವನ್ನೇ ಕಳೆದುಕೊಂಡಿತ್ತು. ಈಗ ಅಮರ್ ಸಿಂಗ್ ಜೈಲು ಸೇರಿರೋದು ಅದೇ ಹಗರಣಕ್ಕೆ ಸಂಬಂಧಪಟ್ಟಂತೆ. ರಾಜಾ, ಕನ್ನಿಮೋಳಿ, ಕಲ್ಮಾಡಿ ಅವರಿರುವ VVIPಗಳ ಜೈಲ್ ಆಗಿರುವ ತಿಹಾರ್ ಸೆಂಟ್ರಲ್ ಜೈಲ್ಗೆ ಈಗ ಅಮರ್ ಸಿಂಗ್ ಕೂಡ ಸೇರಿದ್ದಾರೆ. ಅಮರ್ ಸಿಂಗ್ ಅವರದ್ದು ವೆರಿ ಕಲರ್ಫುಲ್ ಸ್ಟೋರಿ. ಈ ರಾಜಕಾರಣಿಯ ಸ್ನೇಹ ಸಮೂಹ ತುಂಬಾ ದೊಡ್ಡದು. ಅದರಲ್ಲಿ ಅಮಿತಾಬ್, ಜಯಪ್ರದಾ, ಸಂಜಯ್ ದತ್ ಎಲ್ಲರೂ ಇದ್ರು. ಅವ್ರ್ಯಾರು ಈಗ ಅವರ ಜೊತೆಯಲ್ಲಿಲ್ಲ. ಅದರ ಕಥೆಯನ್ನು ಹೇಳ್ತೀನಿ ಚಿಕ್ಕದೊಂದು ಬ್ರೇಕ್ನ ನಂತರ.